ನಮ್ಮ ದೇಶದಲ್ಲಿ ಜೋಕರ್ ಸಂಖ್ಯೆ ಜಾಸ್ತಿ ಆಗಿದೆಯಾ ಇಲ್ಲ ಬರೀ ಜೋಕರ್ಸೇನ ಇರೋದು? ನಮ್ಮ ದೇಶದಲ್ಲಿ ಎಐನ ಡೆವಲಪ್ ಮಾಡಬೇಕಂತ ಒಂದು ಸಮಿಟನ್ನು ನಡೆಸಿದ್ರೆ ಇದೇ ಒಂದು ರಾಜಕೀಯ ಪಕ್ಷದವರು ಆ ಸಮಿಟಲ್ಲಿ ಬಟ್ಟೆ ಬಿಚ್ಚಿಕೊಂಡು ಪ್ರೊಟೆಸ್ಟ್ ಮಾಡಿ ಅದನ್ನು ಹಾಳು ಮಾಡ್ತಾರೆ. ಇದೇ ಒಂದು ರಾಜಕೀಯ ಪಕ್ಷದವರು ತಾವೇ ಅಕ್ರಮವಾಗಿ LPG ಸಿಲಿಂಡರ್ಸನ್ನು ಬಚ್ಚಿಟ್ಟು ಮತ್ತೆ ತಾವೇ ಸಾಮಾನ್ಯ ಜನರಲ್ಲಿ ಪ್ಯಾನಿಕನ್ನು ಕ್ರಿಯೇಟ್ ಮಾಡಿದರು. ಆ್ಯಂಡ್ ಇದೇ ಒಂದು ಪರ್ಟಿಕ್ಯುಲರ್ ಪಾರ್ಟಿಯವರೆಗೆ ನಮ್ಮ ದೇಶದ ಪ್ರೋಗ್ರೆಸ್ನ ಕಂಡ್ರೆ ಆ್ಯಂಡ್ ಹಿಂದೂ ಧರ್ಮವನ್ನು ಕಂಡ್ರೆ ಇವ್ರಿಗೆ ಯಾಕಷ್ಟು ಕೋಪ? ಆ್ಯಂಡ್ ಇವರು ಹೇಳ್ತಾ ಇರೋದೆಲ್ಲ ನಿಜನಾ ಅಥವಾ ಫೇಕ್ ನ್ಯೂಸಾ? ಅಷ್ಟಕ್ಕೂ ಇವರು ಈ ಥರ ಯಾಕೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾ? ಒಂದು ಪರ್ಟಿಕ್ಯುಲರ್ ರಾಜಕೀಯ ಪಕ್ಷಕ್ಕೆ ಆ್ಯಂಡ್ ಕೆಲವು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗೆ ನಮ್ಮ ಭಾರತ ಅಂದರೆ ಅಷ್ಟು ಚೀಪಾಗಿ ಕಾಣಿಸುತ್ತಾ ಅಂತ ಇವರು ನಮ್ಮ ದೇಶದಲ್ಲಿ ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡೋದರಲ್ಲಿ, ಇಂಟರ್ನ್ಯಾಷನಲ್ ಮೀಡಿಯಾಸ್ ಮುಂದೆ ನಮ್ಮ ದೇಶದ ಮಾನ ಮರ್ಯಾದೆಯನ್ನು ತೆಗೆಯೋದರಲ್ಲಿ ಆ್ಯಂಡ್ ಸಾಮಾನ್ಯ ಜನರಲ್ಲಿ ಪ್ಯಾನಿಕನ್ನು ಕ್ರಿಯೇಟ್ ಮಾಡೋದರಲ್ಲಿ ಯಾವಾಗಲೂ ಫಸ್ಟ್ ಇರ್ತಾರೆ. ಅದು ಯಾಕೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ರೀಸೆಂಟಾಗಿ ಈ ವ್ಯಕ್ತಿ ಭಾರತಕ್ಕೆ AI ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಭಾರತ ರೊಬಾಟಿಕ್ಸಲ್ಲಾಗಲಿ AI ನಲ್ಲಾಗಲಿ ಅಥವಾ ಆಧುನಿಕ ತಂತ್ರಜ್ಞಾನದಲ್ಲಾಗಲಿ ಇನ್ನೂ ಅಷ್ಟೊಂದು ಡೆವಲಪ್ ಆಗಿಲ್ಲ ಅಂತ ಹೇಳ್ತಾರೆ. Actually, India is not successful at AI. India, unfortunately, whether it is in robotics or in AI or in modern technology, is not really a major player. ಆದರೆ ಈ ವ್ಯಕ್ತಿ ನಮ್ಮ ದೇಶದಲ್ಲಿ AI ನ ಡೆವಲಪ್ ಮಾಡಬೇಕು ಅಥವಾ ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ಡೆವಲಪ್ ಆಗಬೇಕು ಅನ್ನೋದಕ್ಕೋಸ್ಕರ ರೀಸೆಂಟಾಗಿ AI ಸಮಿಟನ್ನು ನಡೆಸಿರೋದ್ರ ಬಗ್ಗೆ ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇರುತ್ತೆ. ಈ ಸಮಿಟ್ಗೆ ಇಡೀ ಪ್ರಪಂಚದಲ್ಲೇ ಮೋಸ್ಟ್ ಫೇಮಸ್ ಆಗಿರುವಂಥ ಅಂದರೆ ಲೈಕ್ ಗೂಗಲ್, ChatGPT, ಅಡೋಬ್ ಇದ್ದಂತಹ CEO ಈ ಸಮಿಟ್ಗೆ ಕರೆಸಿ ತುಂಬ ಗ್ರ್ಯಾಂಡಾಗಿ ನಡೆಸ್ತಾ ಇದ್ರು. ಆದರೆ ಈ ಸಮಿಟಲ್ಲಾಗಿರುವಂಥ ಒಂದು ಚಿಕ್ಕ ತಪ್ಪಿಗೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂಥ ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಎಲ್ಲ ಸೇರಿ ಈ ಎಲ್ಲ ವರ್ಲ್ಡ್ ಕ್ಲಾಸ್ ಲೀಡರ್ಸ್ ಮುಂದೆ ಬಟ್ಟೆ ಬಿಚ್ಕೊಂಡು ಪ್ರೊಟೆಸ್ಟ್ ಮಾಡ್ತಾರೆ. ಇದರಿಂದ ಇಡೀ ಪ್ರಪಂಚದ ಮೀಡಿಯಾಸ್ ಮುಂದೆ ನಮ್ಮ ದೇಶದ ಮಾನ ಮರ್ಯಾದೆ ಹೋಗುತ್ತೆ. ನಾರ್ಮಲ್ ಆಗಿ ಇಂಡಿಯಾದಲ್ಲಿರುವಂಥ ಕಾಮನ್ ಪೀಪಲ್ಸ್ ಈ ಥರ ಎಲ್ಲ ಮಾಡೋದೇ ಇಲ್ಲ. ಆದರೆ ಇದನ್ನು ಬಲವಂತವಾಗಿ ಮಾಡಿಸಿದ್ದು ಯಾರು ಅಂತ ನಿಮ್ಗೆ ಗೊತ್ತಾ? ಈ ಪುಣ್ಯಾತ್ಮ. ಈ ಮಾತನ್ನು ನಾನು ಹೇಳ್ತಾ ಇಲ್ಲ, ಇವರೇ ಹೇಳ್ತಾ ಇದ್ದಾರೆ. सुना यहाँ पे अभी जो समिट हुआ था, सुना आपने? हाँ, कर दिया काम यूथ कांग्रेस वालों ने. ನೋಡಿ, ಈ ವ್ಯಕ್ತಿಗೆ ನಮ್ಮ ದೇಶದ ಮಾನ ಮರ್ಯಾದೆ ಅನ್ನೋದು ಎಷ್ಟು ಕಾಮಿಡಿ ಆಗಿದೆ ಅಲ್ವಾ? ಅದರಲ್ಲೂ ಈ ವ್ಯಕ್ತಿ ತಾನು ಮಾಡಿರುವಂಥ ವರ್ಸ್ಟ್ ಕೆಲಸಗಳನ್ನೆಲ್ಲ ತುಂಬ ಗರ್ವದಿಂದ ಹೇಳ್ಕೊಳ್ತಾ ಇದ್ದಾನೆ. ಭಾರತ ಡೆವಲಪ್ ಆಗಿಲ್ಲ ಅಂತ ಹೇಳೋದು ಇವರೇ, ಯಾರಾದರೂ ಡೆವಲಪ್ ಮಾಡೋದಕ್ಕೆ ಹೋದರೆ ಅದನ್ನು ಹಾಳು ಮಾಡೋದು ಕೂಡ ಇವರೇ. ಆ್ಯಂಡ್ ಇವರು ಒಂದು ಪರ್ಟಿಕ್ಯುಲರ್ ಪಾರ್ಟಿಯನ್ನು, ಅದರಲ್ಲೂ ಅಧಿಕಾರದಲ್ಲಿರುವಂಥ ಪಾರ್ಟಿಯನ್ನು ಹೇಟ್ ಮಾಡೋದಕ್ಕೆ ಹೋಗಿ ಇಡೀ ಭಾರತದ ಪ್ರೋಗ್ರೆಸ್ನ ಹೇಟ್ ಮಾಡ್ತಾ ಇದ್ದಾರೆ. ಇಂಥ ವರ್ಸ್ಟ್ ಕೆಲಸಗಳನ್ನು ಮಾಡೋದ್ರಲ್ಲಿ ಇವರಿಗೆ ಇದೇನು ಫಸ್ಟ್ ಅಲ್ಲ. ಆ್ಯಂಡ್ ಇವರು ರೀಸೆಂಟಾಗಿ ಮಾಡಿರುವಂಥ ಒಂದು ದೊಡ್ಡ ಫೇಕ್ ಪ್ರಾಪಗಂಡ ಏನು ಅಂದರೆ LPG ಸಿಲಿಂಡರ್ ಶಾರ್ಟೇಜ್. ಇದರಲ್ಲಿ ಇವರು ಮಾಡಿರುವಂಥ ಅರಾಚಕತೆಗಳು ಒಂದಲ್ಲ ಎರಡಲ್ಲ. ಒಂದು ಕಡೆ ಇಸ್ರೇಲ್ ಮತ್ತು ಇರಾನ್ ದೇಶಗಳ ನಡುವೆ ಯುದ್ಧ ನಡೀತಾ ಇತ್ತು. ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಮೂಲಕ ಆಯಿಲ್ ಎಕ್ಸ್ಪೋರ್ಟ್ ಆಗ್ತಾ ಇದ್ದಂಥ ಎಲ್ಲ ದೇಶಗಳಿಗೆ ಸಪ್ಲೈ ನಿಂತು ಹೋಗಿತ್ತು. ಇಲ್ಲ, ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಮೂಲಕ ನಾವು ಹಾದು ಹೋಗ್ತೀವಂತ ಹೋದಂಥ ಪ್ರತಿಯೊಂದು ಶಿಪ್ ಮೇಲೆ ಇರಾನ್ ದಾಳಿ ಮಾಡಿ ಆ ಶಿಪ್ಪನ್ನು ಬ್ಲಾಸ್ಟ್ ಮಾಡ್ತಾ ಇತ್ತು. ಇದರಿಂದ ತುಂಬ ದೇಶಗಳಿಗೆ ಆಯಿಲ್ ಸಪ್ಲೈ ನಿಂತು ಹೋಗಿತ್ತು. ಇದರಿಂದ ತುಂಬ ದೇಶಗಳಲ್ಲಿ ಈ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಬೆಲೆ ಗಗನಕ್ಕೇರಿತ್ತು. ಆದರೆ ನಮ್ಮ ದೇಶದಲ್ಲಿ ಈ ಥರ ಆಗಿರಲಿಲ್ಲ. ನಮ್ಮ ದೇಶದಲ್ಲಿರುವಂಥ ಈ ಒಂದು ಗೌರ್ಮೆಂಟ್ ಇಲ್ಲಿರುವಂಥ ಜನರಿಗೆ ನೀವು ಯಾವುದೇ ತರಹದಲ್ಲಿ ಪ್ಯಾನಿಕ್ ಆಗೋದಕ್ಕೆ ಹೋಗ್ಬೇಡಿ. There is no need to panic or pay attention to rumors. ಈ ಯುದ್ಧ 74 ದಿನಗಳವರೆಗೆ ಮುಂದುವರೆದರೂ ಕೂಡ ನಮ್ಮ ಹತ್ರ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಸ್ಟಾಕ್ ಇದೆ. ನಮಗೆ ಒಂದು ವೇಳೆ ಕಡಿಮೆ ಬಿದ್ದರೆ LPG ಕಡಿಮೆ ಬೀಳ್ಬೋದು, ಬಟ್ ಅದನ್ನು ಕೂಡ ತರಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿತ್ತು. ಇದಕ್ಕೆ ತಕ್ಕಂತೆ ಇದೇ ಯುದ್ಧದ ಟೈಮಲ್ಲಿ ಭಾರತ ಇರಾನ್ ದೇಶದೊಂದಿಗೆ ಮಾತಾಡಿ ಇದೇ ಸ್ಟ್ರೈಟ್ ಆಫ್ ಹಾರ್ಮುಜ್ ಮೂಲಕ ಇಲ್ಲದ ಹಡಗುಗಳನ್ನು ನಮ್ಮ ದೇಶಕ್ಕೆ ತರಿಸಿಕೊಂಡಿತ್ತು. ಇದರ ಬಗ್ಗೆ ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇರುತ್ತೆ. ನೋಡಿ, ಒಂದು ಕಡೆ ಯುದ್ಧ ನಡೀತಾ ಇತ್ತು, ಇದರಿಂದ ತುಂಬ ದೇಶಗಳು ಸಫರ್ ಆಗ್ತಾ ಇದ್ವು. ಆದರೆ ನಮ್ಮ ದೇಶದಲ್ಲಿರುವಂಥ ಈ ಒಂದು ಗೌರ್ಮೆಂಟ್ ಇಲ್ಲಿರುವಂಥ ಜನರಿಗೆ ಏನು ಕಡಿಮೆ ಬೀಳಬಾರದು ಅನ್ನೋದಕ್ಕೋಸ್ಕರ ಕೆಲಸ ಮಾಡ್ತಾ ಇತ್ತು. ಆದರೆ ನಮ್ಮ ದೇಶದಲ್ಲೇ ಇರುವಂಥ ಈ ಒಂದು ಪರ್ಟಿಕ್ಯುಲರ್ ಪಾರ್ಟಿ ಇಂಥ ಯುದ್ಧದ ಟೈಮಲ್ಲಿ
ಎಂಥ ವರ್ಸ್ಟ್ ಕೆಲಸಗಳನ್ನು ಮಾಡಿತ್ತು ಅಂತ ನಿಮ್ಗೆ ಗೊತ್ತಾ? ಈ ಒಂದು ಪರ್ಟಿಕ್ಯುಲರ್ ಪಾರ್ಟಿ ನಮ್ಮ ದೇಶದಲ್ಲಿ LPG ಸಿಲಿಂಡರ್ ಶಾರ್ಟೇಜನ್ನು ತೋರಿಸೋದಕ್ಕೋಸ್ಕರ ಆ್ಯಂಡ್ ಸಾಮಾನ್ಯ ಜನರಲ್ಲಿ ಪ್ಯಾನಿಕನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ತಾವೇ LPG ಸಿಲಿಂಡರ್ಸನ್ನು ಬಚ್ಚಿಟ್ಟು ಮತ್ತೆ ತಾವೇ ನಮ್ಮ ದೇಶದಲ್ಲಿ LPG ಸಿಲಿಂಡರ್ ಶಾರ್ಟೇಜ್ ಇದೆ, ಇದಕ್ಕೆ ನರೇಂದ್ರ ಮೋದಿಯವರು ಏನು ಮಾಡ್ತಾನೆ ಇಲ್ಲ ಅಂತ ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡಿದ್ರು. ಬೇಕಿದ್ರೆ ನೀವೇ ಸ್ಟ್ಯಾಟ್ಸ್ ನೋಡ್ಬೋದು. ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟವರು ಕರ್ನಾಟಕದ ಯಾದಗಿರಿ ಡಿಸ್ಟಿಕ್ ಅಲ್ಲಿ 45 LPG ಸಿಲಿಂಡರ್ಸ್ ಅನ್ನ ಅಕ್ರಮವಾಗಿ ಬಚ್ಚಿಟ್ಟಿದ್ರು. ಉತ್ತರ ಪ್ರದೇಶದಲ್ಲಿ ಇದೇ ಕಾಂಗ್ರೆಸ್ ಪಕ್ಷದ ಜೊತೆಗೆ ಅಲೈನ್ ಆಗಿರುವಂತಹ ಸಮಾಜವಾದಿ ಪಾರ್ಟಿಯ ಲೀಡರ್ ಅಬ್ದುಲ್ ರೆಹಮಾನ್ 55 LPG ಸಿಲಿಂಡರ್ಸ್ ಅನ್ನ ಅಕ್ರಮವಾಗಿ ಬಚ್ಚಿಟ್ಟಿದ್ರು. ಅಂಡ್ ಮಹಾರಾಷ್ಟ್ರದಲ್ಲಿ ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಅಲ್ಲೇ ಸೇರಿ 100ಕ್ಕಿಂತ ಹೆಚ್ಚು LPG ಸಿಲಿಂಡರ್ಸ್ ಅನ್ನ ಅಕ್ರಮವಾಗಿ ಬಚ್ಚಿಟ್ಟಿದ್ರು. ಅಂಡ್ ಅಷ್ಟೇ ಅಲ್ಲ, ನಮ್ಮ ಬೆಂಗಳೂರಲ್ಲಿ ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂತ ಒಬ್ಬ ಮಿನಿಸ್ಟರ್ ಹೆಲ್ಪಿಂದ 387 LPG ಸಿಲಿಂಡರ್ಸ್ ಅನ್ನ ಅಕ್ರಮವಾಗಿ ಬಚ್ಚಿಟ್ಟಿದ್ರು. ಅಂಡ್ ಇನ್ನು ತುಂಬಾ ರಾಜ್ಯಗಳಲ್ಲಿ ಇವರು ಇದೇ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಇದರಲ್ಲೂ ಕೂಡ ಇವರ ಮೈಂಡ್ ಸೆಟ್ ಎಷ್ಟು ಚೀಪ್ ಆಗಿದೆ ಅಂದ್ರೆ, ಈ ಒಂದು ಪರ್ಟಿಕ್ಯುಲರ್ ಪಾರ್ಟಿ ತಾವೇ ಅಕ್ರಮವಾಗಿ ಬಚ್ಚಿಟ್ಟಿರುವಂತ LPG ಸಿಲಿಂಡರ್ಸ್ ಅನ್ನ ದುಡ್ಡುಗೋಸ್ಕರ ಮತ್ತೆ ತಾವೇ ಬ್ಲಾಕ್ ಅಲ್ಲಿ ಮಾರಾಟ ಮಾಡ್ತಾ ಇದ್ರು. ಅಂದ್ರೆ ದೆಹಲಿಯಲ್ಲಿ 1500 ರೂಪಾಯಿಗೆ, ಮುಂಬೈಯಲ್ಲಿ 3000 ರೂಪಾಯಿಗೆ ಆ್ಯಂಡ್ ನಮ್ಮ ಬೆಂಗಳೂರಲ್ಲಿ 1500 ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲ, ಇವರು ಕ್ರಿಯೇಟ್ ಮಾಡಿರುವಂಥ ಈ ಪ್ಯಾನಿಕ್ಕಿಂದ ಪ್ರತಿದಿನ 55.7 ಲಕ್ಷ ಸಿಲಿಂಡರ್ಸ್ ಬುಕ್ ಆಗಬೇಕಾಗಿರೋದು ಈ ಟೈಮಲ್ಲಿ ಪ್ರತಿದಿನ 75.7 ಲಕ್ಷ ಸಿಲಿಂಡರ್ಸ್ ಬುಕ್ ಆಗೋ ಥರ ಮಾಡಿದ್ರು. ಅಂದರೆ ಇವರು ಸಾಮಾನ್ಯ ಜನರಲ್ಲಿ ಅಷ್ಟು ಪ್ಯಾನಿಕನ್ನು ಕ್ರಿಯೇಟ್ ಮಾಡಿದ್ರು. ನೋಡಿ, ಒಂದು ಕಡೆ ಯುದ್ಧ ನಡೀತಾ ಇತ್ತು. ನಮ್ಮ ದೇಶದಲ್ಲಿರುವಂಥ ಈ ಒಂದು ಗೌರ್ಮೆಂಟ್ ಇಲ್ಲಿರುವಂಥ ಜನರಿಗೆ ಇದರಿಂದ ಏನು ಕಡಿಮೆ ಬೀಳ್ಬೋದು, ಅದನ್ನು ಹೇಗೆ ತರಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ರೆ, ಈ ಒಂದು ಪರ್ಟಿಕ್ಯುಲರ್ ಪಾರ್ಟಿ ಮಾತ್ರ LPG ಸಿಲಿಂಡರ್ಸನ್ನು ಹೇಗೆ ಬಚ್ಚಿಡಬೇಕು, ಸಾಮಾನ್ಯ ಜನರಲ್ಲಿ ಹೇಗೆ ಪ್ಯಾನಿಕನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ರು. ಅಂದರೆ ಇವರು ತಾವೇ LPG ಸಿಲಿಂಡರ್ಸನ್ನು ಬಚ್ಚಿಟ್ಟು ತಾವೇ ಸಾಮಾನ್ಯ ಜನರಲ್ಲಿ ಪ್ಯಾನಿಕನ್ನು ಕ್ರಿಯೇಟ್ ಮಾಡಿ ಮತ್ತೆ ತಾವೇ ನಮ್ಮ ದೇಶದಲ್ಲಿ LPG ಸಿಲಿಂಡರ್ ಶಾರ್ಟೇಜ್ ಇದೆ, ಇದಕ್ಕೆ ನರೇಂದ್ರ ಮೋದಿಯವರು ಏನು ಮಾಡ್ತಾನೆ ಇಲ್ಲ ಅಂತ ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡಿದ್ರು. ಆ್ಯಂಡ್ ಈ ವ್ಯಕ್ತಿ ಮಾಡಿರುವಂಥ ವರ್ಸ್ಟ್ ಕೆಲಸಗಳು ಇಷ್ಟೇ ಅಲ್ಲ, ಈ ವ್ಯಕ್ತಿ ತನಗೆ ಮನಸ್ಸಿಗೆ ಬಂದಾಗೆಲ್ಲ ವಿದೇಶಗಳಲ್ಲಿ ಕೂತ್ಕೊಂಡು ನಮ್ಮ ದೇಶವನ್ನು ಬೈಯೋದು. ಅಂದರೆ ನಮ್ಮ ಭಾರತ ಹಂಗಿದೆ ಹಿಂಗಿದೆ, ನಮ್ಮ ಭಾರತದ ಡೆಮೋಕ್ರಸಿ ಮೇಲೆ ಅಟ್ಯಾಕ್ ಆಗ್ತಾ ಇದೆ ಅಂತ. ಇಲ್ಲ ಅಂದರೆ ಹಿಂದೂ ಧರ್ಮದ ಮೇಲೆ ಬಿದ್ದು ಒದ್ದಾಡೋದು. और जो लोग अपने आप को हिंदू कहते हैं वो 24 घंटा हिंसा हिंसा हिंसा, नफरत नफरत नफरत, असत्य सत्य असत्य. इन हिंदुत्ववादियों को बाहर निकालना है. ಆ್ಯಂಡ್ ಈ ವ್ಯಕ್ತಿ ಮಾಡಿರುವಂಥ ವರ್ಸ್ಟ್ ಕೆಲಸಗಳು ಇಷ್ಟೇ ಅಲ್ಲ, ಹೇಳ್ತಾ ಹೋದರೆ ಇನ್ನೂ ತುಂಬಾ ಇದ್ದಾವೆ. ಆ್ಯಂಡ್ ಇಂಥ ಒಂದು ಮೈಂಡ್ ಸೆಟ್ ಇರುವಂಥ ವ್ಯಕ್ತಿ, ಅಂದರೆ ನಮ್ಮ ದೇಶದ ಮೇಲೆ ಪ್ರೀತಿನೇ ಇದ್ದಿರುವಂಥ ವ್ಯಕ್ತಿ, ನಮ್ಮ ದೇಶದ ಪ್ರೋಗ್ರೆಸ್ನ ಹೇಟ್ ಮಾಡುವಂಥ ವ್ಯಕ್ತಿ, ಆ್ಯಂಡ್ ನಮ್ಮ ದೇಶದ ಸಾಮಾನ್ಯ ಜನರ ಜೀವನದ ಜೊತೆಗೆ ಆಟ ಆಡುವಂಥ ವ್ಯಕ್ತಿ, ಆ್ಯಂಡ್ ಹಿಂದೂ ಧರ್ಮವನ್ನು ಕಂಪ್ಲೀಟಾಗಿ ಹೇಟ್ ಮಾಡುವಂಥ ವ್ಯಕ್ತಿ ಮುಂದೆ ಅಧಿಕಾರಕ್ಕೆ ಬಂದರೆ ನಮ್ಮ ದೇಶವನ್ನು ಉದ್ಧಾರ ಮಾಡ್ತಾರಾ? ಚಾನ್ಸೇ ಇಲ್ಲ. ಆದರೆ ನಾವು ಈ ವಿಡಿಯೋ ಮಾಡಿರೋ ಉದ್ದೇಶ ಇಲ್ಲಿ ಈ ಒಂದು ಪಾರ್ಟಿ ಮಾತ್ರ ಕರೆಕ್ಟು, ಈ ಒಂದು ಪಾರ್ಟಿ ಕರೆಕ್ಟ್ ಅಲ್ಲ ಅಂತ ಹೇಳೋದಕ್ಕೋಸ್ಕರ ಅಲ್ಲ. ನಮಗೆ ಎರಡೂ ಪಾರ್ಟಿನೂ ಒಂದೇ. ಆ್ಯಂಡ್ ಈ ಎರಡೂ ಪಾರ್ಟಿಯವರಿಗೆ ಹೇಳೋದೊಂದೇ, ನೀವು ಒಡೆದಾಡ್ಕೊಂಡು ಸಾಯ್ರಿ, ನಮಗದು ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಡೆವಲಪ್ಮೆಂಟ್. ಅದನ್ನು ಯಾರೇ ಮಾಡೋದಕ್ಕೆ ಮುಂದೆ ಬಂದರೂ ಕೂಡ ಅದಕ್ಕೆ ಪ್ರತಿಯೊಬ್ಬರ ಸಪೋರ್ಟ್ ಇರುತ್ತೆ. ಆದರೆ ಇಲ್ಲಿ ಯಾವುದೇ ರಾಜಕೀಯ ಪಕ್ಷದವರಾಗಲಿ ನಮ್ಮ ದೇಶದ ಪ್ರೋಗ್ರೆಸ್ನ ಮಾತ್ರ ಹೇಟ್ ಮಾಡೋದಕ್ಕೆ ಹೋಗಬೇಡಿ, ಆ್ಯಂಡ್ ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ ಅಷ್ಟೇ. ಆ್ಯಂಡ್ ಫೈನಲಿ ಈ ವಿಡಿಯೋ ಇಷ್ಟೇ. ಆ್ಯಂಡ್ ಇದೇ ತರಹದ ಇನ್ನೆಷ್ಟೋ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ಲೈಕನ್ನು ಕೂಡ ಹಾಲಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.